ಓವರ್ ಆಲ್ ದರ್ಶನ್ ಅವರು ಇದನ್ನೆಲ್ಲ ನೋಡಿದಾಗ ಏನ್ ಅನಿಸ್ತದೆ ನಿಮಗೆ ಈ ಯಶಸ್ಸು? ಒಂದೇನಂದ್ರೆ ಸರ್, ಆಕ್ಚುಲಿ ಬಯಸದೆ ಬಂದ ಭಾಗ್ಯ ನನಗೆ. ಹಾರ್ಡ್ ವರ್ಕ್ ಇದೆ ಮನ್ಸು. ನಾನು ಎಲ್ರಿಗೂ ಹೇಳ್ತೀನಿ, ಬ್ರೆಡ್ ಅಂಡ್ ಬಟರ್ ಇಸ್ ನಾಟ್ ಸೋ ಈಸಿ. ಕರೆಕ್ಟ್. ಎಲ್ರೂ ಅದಕ್ಕೆ ತುಂಬಾನೇ ಕಷ್ಟ ಪಡ್ಬೇಕು, ಬಟ್ ಅದನ್ನ ಒಳ್ಳೆ ರೀತಿಲಿ ಪಡೀರಿ. ರೈಟ್. ಥ್ಯಾಂಕ್ ಯು ದರ್ಶನ್ ಅವರೇ. ರೈಟ್ ದರ್ಶನ್, ನಿಮ್ಗೆ ಗೊತ್ತಿರಾಗೆ ವೀಕೆಂಡ್ ವಿತ್ ರಮೇಶ್ ಇರೋದು ಒಬ್ಬ ಸಾಧಕರನ್ನ ಕರೆಸಿ ಒಬ್ಬ ಸಾಧಾರಣ ವ್ಯಕ್ತಿ ಹೇಗ್ ಸಾಧಕ ಆದ, ಆ ಕ್ಲಿಕ್ ಆಗಿದ್ ಕಾರಣ ಏನು ಅಂತ ಎಲ್ಲಾ ಕಡೆ ಯಾರ ನೋಡ್ತಿರೋ ಯುವಕರಿಗೆ ಯುವತಿಗೆ ಒಂದು ಇನ್ಸ್ಪೈರ್ ಆಗಬೇಕು ಅನ್ನೋದು ಒಂದೇ ನಮ್ಮ ಉದ್ದೇಶ. ನಾನು ಮೊದಲು ನನ್ನ ಶೋ ಅಲ್ಲಿ ಹೇಳಿದೀನಿ, ನನಗೆ ಯಾವುದೇ ಒಂದು ವಿವಾದವನ್ನ ಈ ವೇದಿಕೆಯಲ್ಲಿ ಡಿಸ್ಕಸ್ ಮಾಡಕ್ಕೂ ಇಷ್ಟ ಇಲ್ಲ. ನನಗೆ ಬೇಕಾಗಿರೋದು ದರ್ಶನ್ ಹೌ ಇ ಬಿಕೇಮ್ ಅ ಸ್ಟಾರ್. ಆದ್ರೆ ನಿಮಗೇನಾರು ಹೇಳ್ಬೇಕು ಅನ್ಸಿದ್ರೆ, ಥ್ಯಾಂಕ್ಸ್ ಹೇಳ್ಬೇಕು ಅನ್ಸಿದ್ರೆ, ಯಾರಿಗಾರು ಸಾರಿ ಹೇಳ್ಬೇಕು ಅನ್ಸಿದ್ರೆ, ಏನಿದ್ರು ಸರಿ, ನೆಕ್ಸ್ಟ್ 5 minutes ಕ್ಯಾಮ್ರಾ ಇದೆ, ಮುಕ್ತ ನೀವ್ ಏನ್ ಬೇಕಾದ್ರೆ ಹೇಳ್ಬೋದು. ನಾನು ಆಕ್ಚುಲಿ ಯಾರಿಗೂ ಇದಿಲ್ಲ. ಫಸ್ಟ್ ಆಫ್ ಆಲ್, ನಾನು ಫಸ್ಟ್ ಅನ್ನ ಕೊಟ್ಟಂತ ರಾಮಮೂರ್ತಿ ಅವ್ರಿಗೆ ಐ ವಾಂಟ್ ಟು ಥ್ಯಾಂಕ್ ಹಿಮ್. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಏನೇ ನಾನು ಆಗಿದ್ರು ಕೂಡ ಅದಷ್ಟು ಕ್ರೆಡಿಟ್ ರಾಮಮೂರ್ತಿ ಅವ್ರಿಗೆ ಹೋಗುತ್ತೆ. ದಟ್ಸ್ ವೈ ಐ ಡೋಂಟ್ ಇವನ್ ಸ್ಮೋಕ್ ಇನ್ ಫ್ರಂಟ್ ಆಫ್ ಹಿಮ್. ದಟ್ಸ್ ದ ರೆಸ್ಪೆಕ್ಟ್ ವಾಟ್ ಐ ಗಿವ್ ಹಿಮ್. ಹಂಗೇನೆ ಆಕ್ಚುಲಿ ಈಗ ಅಪ್ಪಾಜಿ ಅವರು, ಸೊ ಅವ್ರನ್ನು ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಅದಲ್ಲದೆ ಎಂಟೈರ್ ಕರ್ನಾಟಕ ಜನತೆಗೆ ನಿಜವಾಗ್ಲೂ ಒಂದು ಕೈಘಟನೆ ಆಗಿ ಪುನಃ ನನ್ನ ಈ ಲೆವೆಲ್ಗೆ ಎತ್ಕೊಂಡ್ಬಂದಂತ ಪ್ರತಿಯೊಬ್ರು ಅನ್ನ ಆಗ್ತಿರಂತ ಸಮಸ್ತ ಕನ್ನಡಿಗರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಫ್ಯಾಂಟಾಸ್ಟಿಕ್ ದರ್ಶನ್ ಅವರೇ. ಓವರ್ ಆಲ್ ನಿಮ್ಮ ಜೀವನದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಹೌಸ್ ಯೋರ್ ಲೈಫ್? 0 ಸರ್, ಅಷ್ಟೇ. 0? ಆಕ್ಚುಲಿ ನಾನು ತುಂಬಾ ಅನ್ಕೊಳ್ತೀನಿ. ನಾನು ತುಂಬಾ ಹೊರಗಡೆ ಬಂದು ನಿಂತ್ಕೊಂಡು ನಾನು ನೋಡಿದಾಗ 0 ಇದ್ದೀನಪ್ಪ ಇನ್ನೂ ಅಂತಂದು. ಆದ್ರೆ ನಮ್ಮ ವೀಕ್ಷಕರ ಪರ 0 ಪಕ್ಕ ಇನ್ನೊಂದು 0 ಹಾಕಿ 1 ಕೊಟ್ಟು 100 out of 100 ಕೊಟ್ಟಿದ್ದಾರೆ. ಐ ವಾಂಟ್ ಟು ಬಿ 0 ಅಷ್ಟೇ ಸರ್. ಸೋ ನೈಸ್. ಮುಂದೆ ಏನು ಯೋಜನೆಗಳು ಆಸ್ ಇಟ್ ಇಸ್? ಏನಿಲ್ಲ ಸರ್, ಸಾಯೋವರೆಗೂ ಮುಖಕ್ಕೆ ಬಣ್ಣ ಹಚ್ಬೇಕು. ಲವ್ಲಿ. ಜನಗಳು ಹೋಗು ಅನ್ನಕ್ ಮುಂಚೆ ನಾನು ಹೊಟ್ಟೋಗ್ಬಿಡ್ಬೇಕು ಅಷ್ಟೇ. ಫ್ಯಾಂಟಾಸ್ಟಿಕ್. ವೆಲ್ ಸರ್.